ಹಠ ಮಾಡಲು ಯಾರು ಹೇಳ ನೀವೇ, ಹಠವಾದಿಗಳು ಯಾರು ಹೇಳ ನೀವೇ. ಈ ವರ್ಷ ಇಷ್ಟು ನೆನಪು ಉಳ್ಕೊಳ್ಳೋ ಹಾಗೆ ಈ ಒಂದು ದಿನ, ಡೇಟ್ ಡಿಸೆಂಬರ್ 17 ನಾನು ಹುಟ್ಟಿದ ದಿನ, ಇದು ನೆನಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ, ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಇತ್ತು, ಗೊತ್ತು ನಿಮಗೆಲ್ಲ ಯಾಕೆ ಅಂತ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ, ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮಗೂ ಮನೆ ಸಂಸಾರ ಕೆಲವುದು ಇರುತ್ತೆ. ಈ ವರ್ಷನೂ ಮಾಡಬಾರ್ದಾಗಿತ್ತು. ಬಟ್ ಇಲ್ಲಿ ಯಾರ ಮಾತು ಕೇಳ್ತೀರಾ? ಯಾರ ಮಾತು ಕೇಳಲ್ಲ. ನಿಮ್ಮ ಪ್ರೀತಿನೇ ಎಲ್ಲ, ನೀವೇ ನನಗೆಲ್ಲ, ನಿಮ್ಮಿಂದನೇ ನಾನು, ನೀವಿರೋ ದಿನ ನಾನು ಇರ್ತೀನಿ, ನಿಮಗೋಸ್ಕರ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಗೀರಾ ನೋಡಿದ್ರ? ಇಷ್ಟ ಆಯ್ತಾ? 2 ವರ್ಷದ ಪ್ರಯತ್ನ, 2 ವರ್ಷದ ಹಾರ್ಡ್ ವರ್ಕ್. ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ, ಅದು 18, 19, 20ನೇ ತಾರೀಕಿಂದ ಶುರು ಆಗ್ತಾ ಇದೆ. ಅದನ್ನ ಮುಗಿಸಿ ಇನ್ನೊಂದು 4 ರಿಂದ 5 ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ. ಅಪ್ಪ ಇದು ಯಾವ್ದು ಗ್ಯಾರಂಟಿ ಅಲ್ಲ ಕಂಡ್ರಪ್ಪ, ಆಮೇಲೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ. ಇನ್ನೊಂದು ಟ್ರೈಲರ್ ಬರಬೇಕು, ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ. ಗೀಟು ಎಳೆದ ಹೋಗಿದೆ, ವೃತ್ತ ಬರ್ದ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಿಂದ. ಈ ಪಾಪದ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವಾ ಚಪ್ಪಲ ಹಾಕೊಂಡು ನಡೆದಂಗೆ. ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ? ಬಗೀರ ಡೈಲಾಗ್ ಹೇಳ. ಬಗೀರ ಡೈಲಾಗ್ ಹೇಳ್ತೀರಾ? ಅಷ್ಟೇ ಬಗೀರ ಡೈಲಾಗು, ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೀರಲ್ಲಿ. ಇದಕ್ಕಿಂತ ಇನ್ನೇನು ನಾನು ಹೇಳಲ್ಲ ಇವತ್ತು. ಇದನ್ನ ಹಠ ಮಾಡಿಸ್ಕೊಂಡು ಬರ್ತ್ಡೇ ಮಾಡ್ಕೊತಾ ಇದ್ದೀರಾ. ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ, ಬನ್ನಿ ಕೇಕ್ ಕಟ್ ಮಾಡೋಣ, ಜೊತೆ ಫೋಟೋ ತೆಗೆಸ್ಕೊಳ್ಳೋಣ. ಇನ್ ಬಗೀರ ಎಲ್ಲ ಅದ್ರ ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ, ಟ್ರೈಲರ್ನು ನೋಡಿವ್ರಂತೆ.